ಶ್ರೀಚಕ್ರ ಏನು ಅಂತ ಮಹತ್ವ ಎಲ್ಲ ಗೊತ್ತಿದೆ. ಇದನ್ನು ದೇಹದಲ್ಲಿ ಜಾಗೃತಗೊಳಿಸ್ಕೊಡ್ಬೇಕು ಅಂತಂದರೆ ಹೇಗೆ ಹೇಳಪ್ಪ, ಶ್ರೀಚಕ್ರ ಹೇಗೆ ದೇಹದಲ್ಲಿದೆ ಅಂತ ಪ್ರಶ್ನೆ ಇಲ್ಲ. ಅದೇ ಜಾಗೃತಗೊಳಿಸುವಂಥ ಬಗ್ಗೆ ಅದಕ್ಕೆ ಇಲ್ಲ. ನಾನು ಆಗಲೇ ಹೇಳಿದಾಗೆ ಒಂದು ಭಾವನಾ ಪರಿಷತ್ತು ಅದರ ಬಗ್ಗೆ ಅಲ್ಲಿ ವಿವರವಾಗಿ ಹೇಳಿದ್ದಾರೆ. ಗುರು ಮೂಲಕ ಅದನ್ನು ಸಾಧನೆ ಮಾಡಬೇಕು ಕಲಿತ್ಕೊಂಡು. ಇನ್ನೊಂದು ಅಂತರ್ಯಾಗ ಅಂತಲೂ ಇದೆ. ಅಂತರ್ಮುಖ ಸಮಾರಾಧ್ಯ ದುರ್ಲಭ ಅಂತ ಏನು ಹೇಳಿದ್ದಾರೆ. ಶ್ರೀಚಕ್ರ ಈ ಒಂದು ಪುಸ್ತಕ ಬರೆದಿದ್ದ ನನ್ನ ರಮೇಶ್ ಗುರುಗಳು ಬರೆದಿದ್ದರ ಕನ್ನಡ ಅನುವಾದ ಅಷ್ಟೇ, ನಂದೇನಿಲ್ಲ ಇಲ್ಲಿ. ಕನ್ನಡ ಲಿಪ್ಯಂತರ ಅನುವಾದವಲ್ಲ, ಲಿಪ್ಯಂತರ ಆಯಿತು. ಇದು ಶ್ರೀಗೆ ಸಬರೆ ಪದ್ಧತಿ ಅಂತ. ಅದಕ್ಕೆ ಮೂಲ ಪರಶುರಾಮ ಪುಸ್ತಕ ಆಗ್ಬೋದು, ನಿತ್ಯೋತ್ಸವ ಆಗ್ಬೋದು. ಅಲ್ಲಿಂದ ನಾನು ಬರೆದಿರು ನಮ್ಮ ಗುರುಗಳು ಸಂಸ್ಕೃತದಲ್ಲಿ, ನನ್ನ ರಮೇಶ್ಗಳು, ಅದನ್ನ ನಾನು ಕನ್ನಡಕ್ಕೆ ಬರ್ಕೊಂಡೆ. ಅಲ್ಲಿ ಬಹಿಶ್ಚಕ್ರ ನ್ಯಾಸ ಅಂತ ಬರುತ್ತೆ, ಅಂತಶ್ಚಕ್ರ ನ್ಯಾಸ ಅಂತ ಬರುತ್ತೆ, ಅಲ್ಲಿ ಅಂತರ್ಯಾಗ ಅಂತ ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡ್ರೆ ನಾನು ಶ್ರೀಚಕ್ರವನ್ನು ನನ್ನಲ್ಲಿ ಕೂಡ ಆರಾಧನೆ ಮಾಡ್ತಿದ್ದೇನೆ ಅಂತಲೇ ಅರ್ಥ ಸ್ಪಷ್ಟವಾಗಿದೆ. ಏನು ಯಾವುದೇ ಸಂದೇಹ ಗೊಂದಲ ಇಲ್ಲ ಅಂದ್ಕೊಂಡಿದ್ದೀನಿ ನಾನು. ಈ ಎಲ್ಲಕ್ಕಿಂತ ಅಂತರ್ಯಾಗ ಏನು ಮಾತಾಡ್ತಿದ್ರಿ? ಅಂತರ್ಯಾಗದ ಬಗ್ಗೆ ಏನು ಮಾತಾಡ್ತಿದ್ರಿ? ಅದೇ ರೀತಿ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಮಾನಸಿಕ ಪೂಜೆ ಅಂತ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಹೌದು, ಆದರೆ ಅಂತರ್ಯಾಗವೋ ಅಥವಾ ಅದನ್ನೇ ಮಾನಸಿಕ ಪೂಜೆ ಅಂತ ಕರಿತೀಯೋ, ಆ ಹಂತಕ್ಕೆ ಹೋಗ್ಬೇಕಾದ್ರೆ